ಧನುಸ್ಸು ರಾಶಿ ಕೌಟುಂಬಿಕವಾದಂತಹ ಸಂಬಂಧಗಳನ್ನು ವಿಶೇಷವಾಗಿ ತುಂಬ ಜಾಗ್ರತೆಯಿಂದ ವಿಶ್ವಾಸದಿಂದ ಕಾಪಾಡಿಕೊಂಡು ಹೋಗಬೇಕು. ಅದಿಲ್ಲ ಅಂತಾದಾಗ ವೈಯಕ್ತಿಕವಾದಂತಹ ವಿಚಾರಗಳು ಕೂಡ ಮುನ್ನೆಲೆಗೆ ಬಂದು ಆ ವಿಷಯಗಳಿಂದಲೇ ಮನಸ್ತಾಪಕ್ಕೆ, ಜಗಳಕ್ಕೆ, ವೈರುಧ್ಯಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಗಣ್ಯ ವ್ಯಕ್ತಿಗಳ ಸಂಪರ್ಕ ನಿಮಗೆ ಸಿಕ್ಕಬಹುದು. ಪೂರ್ವಜನ್ಮದಲ್ಲಿ ಮಾಡಿದಂತಹ ಸುಕೃತ ಅಂತ ಹೇಳಿ ಭಾವಿಸಬೇಕು. ಗಣ್ಯ ವ್ಯಕ್ತಿಗಳು ಅಂತಂದರೆ ಸಾಧು ಸಂತರು, ಜೀವನದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಅನ್ನುವಂತಹ ಅರ್ಥವನ್ನು ಇಟ್ಟುಕೊಂಡಾಗ ಈ ಮಾತಿಗೆ ಪರಿಪೂರ್ಣವಾದಂತಹ ಒಂದು ಸ್ಥಾನ ಸಿಕ್ಕುವಂಥದ್ದಾಗತ್ತೆ. ರಾಜಕಾರಣಿಗಳಿಗೆ ಆರೋಗ್ಯದ ಸಮಸ್ಯೆಯಿಂದ ಒಂದಷ್ಟು ಹಿನ್ನಡೆಯೋ ತೊಂದರೆಯೋ ಆಗ್ತಕ್ಕಂಥದ್ದಿದೆ. ಹಳೆಯ ಭರವಸೆಯ ಮಾತುಗಳಿದ್ದರೆ ಅದನ್ನ ಪೂರೈಸೋದಕ್ಕೆ ಪ್ರಯತ್ನವನ್ನು ಮಾಡಿ. ಯಾವತ್ತೋ ಏನೋ ವಾಗ್ದಾನ ಮಾಡಿರ್ತೀರಿ, ಆ ಮಾತಿಗೆ ಕದ್ದು ವಚನಭ್ರಷ್ಟರಾಗ್ತೀರಿ. ಆ ಮಾತನ್ನು ಈಡೇರಿಸ್ಕೊಳ್ಳೋಕ್ಕಾಗದಲೇ ಕದ್ದು ತಿರುಗಬೇಕಾದಂತಹ ಪರಿಸ್ಥಿತಿಯನ್ನು ತಂದುಕೊಳ್ತೀರಿ. ಇಲ್ಲದಿದ್ದರೆ ನಿಮ್ಮದೇ ಆದಂತಹ ವಿತಂಡವಾದವನ್ನು ಮಾಡ್ತಾ ಅದನ್ನು ಸಮರ್ಥನೆ ಮಾಡಿಕೊಳ್ತೀರಿ. ಇದೆಲ್ಲವೂ ಕೂಡ ನಿಮಗೆ ಹಿನ್ನಡೆಗೆ ದಾರಿ. ಬುದ್ಧಿವಂತಿಕೆಯಿಂದ ಎಲ್ಲ ಕಡೆಯಿಂದ ವರ್ತಿಸ್ತೀರಿ. ಅದು ಅತಿಯಾದಂತಹ ಬುದ್ಧಿವಂತಿಕೆ ಆದರೆ ನಿಮಗೇ ತೊಂದರೆಯಾದೀತು. ನವಗ್ರಹರ ಆರಾಧನೆಯನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ಸೂರ್ಯನನ್ನು ಪ್ರಾರ್ಥನೆ ಮಾಡಿ, ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ ವ್ಯಾವಹಾರಿಕವಾಗಿ ತುಂಬ ಕಷ್ಟಪಡಬೇಕಾದಂತಹ ದಿವಸ. ವ್ಯವಹಾರದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ನಿಮಗೆ ಸವಾಲುಗಳು, ಸಮಸ್ಯೆಗಳು ಎದುರಾಗಿ ಅವೆಲ್ಲವನ್ನು ದಾಟಿ ಈ ದಿವಸವನ್ನು ಕಳೀಬೇಕು ಅಂತಾದಾಗ ಮನೋವ್ಯಥೆಯನ್ನು ಹೇಳಿಕೊಳ್ಳಿಕ್ಕಾಗದೇ ಇರುವಷ್ಟರ ಮಟ್ಟಿಗೆ ಅನುಭವಿಸ್ಬಿಡ್ತೀರಿ ಅಂತಕ್ಕಂತಹದ್ದು. ಯೋಚನೆ ಮಾಡಿದಂತಹ ಭಾವನೆಗಳೇನಿದೆ ಅಥವಾ ವಿಚಾರಗಳೇನಿದೆ ಅದನ್ನು ಗುಪ್ತವಾಗಿಡಿ. ಎಲ್ಲವನ್ನೂ ಕೂಡ ಬಹಿರಂಗಪಡಿಸಿ ಅದರಿಂದ ಬೇರೆಯವರಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಮಾಡಿಕೊಳ್ಳಬೇಡಿ. ನಿಮ್ಮ ಪ್ರಯತ್ನ, ನಿಮ್ಮ ಕಷ್ಟ ಯಾರದ್ದೋ ಪಾಲಾಗಿ ಅವರು ಸುಖವನ್ನು ಅನುಭವಿಸುವ ಹಾಗೆ ಆಗುವಂಥದ್ದಿರುತ್ತೆ. ತಾಯಿಯವರಿಗೆ ಆರೋಗ್ಯದಲ್ಲಿ ತೊಂದರೆಯಾಗುವ ಸೂಚನೆಗಳಿದೆ, ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ಕರ್ತವ್ಯವೂ ಹೌದು ಅನ್ನುವ ಭಾವನೆ ನಿಮಗಿರಲಿ. ಸ್ವಭಾವದಲ್ಲಿ ಏನೋ ಕಿರಿಕಿರಿ ಹೆಚ್ಚಾಗುವಂಥದ್ದು. ಯಾಕೋ ನಿಮ್ಮಷ್ಟಕ್ಕೆ ನೀವು ನಡ್ಕೊಳ್ಳುವಂಥ ರೀತಿ ಸರಿ ಇಲ್ಲ ಅಂತ ಯಾರೋ ಹೇಳ್ತಾರೆ, ನಿಮ್ಮನ್ನೇ ನೀವೇ ಪ್ರಶ್ನೆ ಮಾಡ್ಕೊಳ್ತೀರಿ. ಇಲ್ಲ ಮಕ್ಕಳಿದ್ದರೆ ಅಪ್ಪನಿಗೆ ಸಿಟ್ಟು ಅಂತಲೋ ಅಮ್ಮನಿಗೆ ಕೋಪ ಅಂತಲೋ ಹೇಳುವಂಥದ್ದು. ನಿಮ್ಮ ಸ್ವಭಾವವೇ ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಇದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಪ್ರಯತ್ನಗಳು ಇಲ್ಲಿವರೆಗೆ ಆಗಿಲ್ಲ ಅಂತಾದರೆ ಕೌಟುಂಬಿಕವಾದಂತಹ ಸಾಮರಸ್ಯ ಎಷ್ಟರ ಮಟ್ಟಿಗೆ ಮನೆಯಲ್ಲಿ ಉಳ್ಕೊಂಡಿದೆ ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ಶುಭ ಕಾರ್ಯಗಳಿಗೆ ಹೆಚ್ಚು ಖರ್ಚನ್ನು ಮಾಡ್ತೀರಿ. ಯಾವುದೋ ಉದ್ದೇಶವನ್ನು ಇಟ್ಟುಕೊಂಡು ಹಣವನ್ನು ಖರ್ಚು ಮಾಡೋದಕ್ಕೆ ಮುಂದಾಗ್ತೀರಿ. ಮಾನಸಿಕವಾದಂತಹ ಸಮಾಧಾನ ಸಿಕ್ಕುವುದಿಲ್ಲ, ಒದ್ದಾಟವನ್ನು ನಡೆಸ್ತೀರಿ. ಯಾವ ಪುರುಷಾರ್ಥಕ್ಕೆ? ನೀವು ಏನೇ ಖರ್ಚು ಮಾಡಿ, ಏನೇ ಧಾರಾಳವಾಗಿರಿ ಅಥವಾ ಎಷ್ಟೇ ಸಂತೋಷವಾಗಿರಿ, ಎಲ್ಲದರಿಂದಲೂ ಕೂಡ ನಿಮಗೆ ಕೊನೆಯದಾಗಿ ಸಿಕ್ಕಬೇಕಾದ್ದು ಮನಸ್ಸಿಗೆ ಸಮಾಧಾನ. ಆ ಮನಸ್ಸಿನ ಸಮಾಧಾನವೇ ಇಲ್ಲ ಅಂತಾದರೆ ಏನಿದ್ದು ಏನು ಪ್ರಯೋಜನ ಆಗುತ್ತೆ? ನಿಮಗೆ ಅನುಭವಿಸುವಂತಹ ಯೋಗ ಇಲ್ಲ ಅಂತಾದರೆ ಪ್ರಯೋಜನ ಏನಾದೀತು ಅನ್ನೋದು ಪ್ರಶ್ನೆಯಾಗುತ್ತೆ. ಮಹಾಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಹೊಸ ಕೆಲಸಕ್ಕೆ ಕೈ ಹಾಕಬೇಡಿ ಅಂತಕ್ಕಂಥದ್ದು ಆದೇಶ. ಗ್ರಹಗತಿ ಚೆನ್ನಾಗಿಲ್ಲದೆ ಇದ್ದಾಗ ಈ ಸೂಕ್ಷ್ಮಗಳನ್ನು ಅರಿಯದೆ ನಮ್ಮಷ್ಟಕ್ಕೆ ನಾವೇ ನಿರ್ಧಾರಗಳನ್ನು ಮಾಡಿದಾಗ ಕೆಲವು ಸೋಲನ್ನು, ನಷ್ಟವನ್ನು, ದೊಡ್ಡದಾದ ಆಘಾತ ಅಪಘಾತಾದಿಗಳನ್ನು ಅನುಭವಿಸಬೇಕಾದಂಥದ್ದಿರುತ್ತೆ. ಅದರಿಂದ ಒಂದಷ್ಟು ಮಟ್ಟಿಗೆ ಯೋಚನೆಯನ್ನು ಮಾಡಿ ನಿರ್ಧಾರ ಮಾಡ್ತಕ್ಕಂಥದ್ದು ಒಳ್ಳೆಯದು ಅನ್ನುವಂಥದ್ದು. ಕುಟುಂಬ ಸದಸ್ಯರು ಯಾವುದೇ ಕಾರಣಕ್ಕೂ ಸಹಕಾರ ನೀಡುವುದಿಲ್ಲ. ನೀವೇನೋ ಮಾಡೋದಕ್ಕೆ ಹೊರಡ್ತೀರಿ, ಯಾರ ಬೆಂಬಲವೂ ಇರುವುದಿಲ್ಲ. ಏನು ಮಾಡಬೇಕು, ಯಾವ ರೀತಿಯಲ್ಲಿ ಆ ಒಂದು ಸಮಸ್ಯೆಯನ್ನು, ವ್ಯವಹಾರವನ್ನು ನಿಭಾಯಿಸುವಂಥದ್ದು ಇದು ಪ್ರಶ್ನೆಯಾಗತ್ತೆ. ಸಾಹಿತ್ಯಾಸಕ್ತಿ ಇರತಕ್ಕಂಥವ್ರಿಗೆ ಸಣ್ಣ ಪುಟ್ಟ ಅವಕಾಶಗಳು ಸಿಕ್ಕುತ್ತೆ. ಏನೋ ಒಂದು ರೀತಿಯಲ್ಲಿ ಜುಗುಪ್ಸೆಯ ಪರಮಾವಧಿಯನ್ನು ತಲುಪಿರ್ತಕ್ಕಂಥವರಿಗೆ ಸಣ್ಣದಾದಂತಹ ಒಂದು ಅವಕಾಶ ಸಿಕ್ತು ಅಂತ ಹೇಳಿದರೆ ಅದರಿಂದಲೇ ಸಮಾಧಾನ. ಯಾರ ಭರವಸೆಯ ಮಾತಿಗೂ ಕೂಡ ಒಳಗಾಗಬೇಡಿ. ಯಾರು 1000 ಜನ 1000 ರೀತಿಯಲ್ಲಿ ಹೇಳಬಹುದು ನಿಮಗೆ. ಆದರೆ
ಯಾರ ಮಾತು ಕಾರ್ಯರೂಪಕ್ಕೆ ಬರುತ್ತೋ ಅದೇ ಸತ್ಯ. ಅಲ್ಲಿಯವರೆಗೆ ನಂಬಿ ಕೆಡುವಂಥದ್ದು ಬೇಡ ಅಂತ ಹೇಳಿ ಭಗವಂತನಲ್ಲಿ ಮಾತ್ರ ನಂಬಿಕೆಟ್ಟವರಿಲ್ಲ ಅನ್ನುವಂಥದ್ದು. ಸಾಮಾನ್ಯ ಮನುಷ್ಯ ಯಾವ ಕ್ಷಣಕ್ಕೆ ಹೇಗೆ ಬೇಕಾದರೂ ಕೂಡ ಬದಲಾಗಬಹುದು ಅನ್ನುವಂಥದ್ದು. ಅವಿವಾಹಿತರಿಗೆ ವಿವಾಹದ ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ. ಒಂದು ಕಡೆ ಗೊಂದಲ, ಒಂದು ಕಡೆ ಏನೋ ಒಂದು ರೀತಿಯ ಆತಂಕ, ಮತ್ತೊಂದು ಕಡೆ ಸಂತೋಷ, ಇವೆಲ್ಲವನ್ನು ಒಟ್ಟಿಗೆ ನೋಡಬೇಕಾದಂಥದ್ದು. ಹಿರಿಯ ಜೀವಿಗಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಕ್ಕಂಥದ್ದು, ಅದರಿಂದ ಮನೆಯವರಿಗೆ ಆತಂಕ ಉಂಟಾಗುವಂತಹ ಸೂಚನೆ. ಸೂರ್ಯನಾರಾಯಣನಿಗೆ ನಮಸ್ಕಾರವನ್ನು ಮಾಡಿ, ವಿಶೇಷವಾಗಿ ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ಪ್ರಭಾಕರ ನಮಸ್ತುಭ್ಯಂ ದಿವಾಕರ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ. ಕಾರ್ಯಕ್ಷೇತ್ರದಲ್ಲಿ ವಾತಾವರಣ ಚೆನ್ನಾಗಿರುತ್ತೆ. ಹಾಗಾಗಿ ಸಂತೋಷದಿಂದ ಕೆಲಸವನ್ನು ಮಾಡಿ ಇನ್ನಷ್ಟು ಮತ್ತಷ್ಟು ಹೆಸರನ್ನು ಸಂಪಾದನೆ ಮಾಡಿ ನಿಮ್ಮ ಶ್ರಮದ ಸಾರ್ಥಕತೆಯನ್ನು ಅಲ್ಲಿ ತೋರಿಸಿ, ಜೊತೆಗೆ ನೀವು ಅಲಂಕರಿಸಿದಂತಹ ಹುದ್ದೆಗೆ ನ್ಯಾಯವನ್ನು ಒದಗಿಸಿ ಶಾಶ್ವತವಾದಂತಹ ಗೌರವಕ್ಕೆ ಭಾಜನರಾಗ್ತೀರಿ. ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ನಿಮಗೆ ಆತ್ಮತೃಪ್ತಿ ಅಂತಕ್ಕಂಥದ್ದು ಹೆಚ್ಚಾಗಿ ಸಿಕ್ಕುವಂಥದ್ದಾಗುತ್ತೆ. ಹಣದ ಸಮಸ್ಯೆ ಬಗೆಹರಿಯುತ್ತೆ. ಹಣದ ಅಡಚಣೆ, ಹಣದ ಅಭಾವ, ಹಣದಲ್ಲಿ ಬೇಡದೇ ಇರತಕ್ಕಂತಹ ವ್ಯವಹಾರಗಳನ್ನು ಮಾಡಿಕೊಂಡಿದ್ದರೂ ಕೂಡ ಗ್ರಹಗತಿಯ ದೃಷ್ಟಿಯಿಂದ ಇವತ್ತೆಲ್ಲವುದಕ್ಕೂ ಕೂಡ ತಿರುವು ಸಿಕ್ಕುವಂಥದ್ದಾಗತ್ತೆ. ಮಕ್ಕಳ ಅಧ್ಯಯನ ಅಭ್ಯಾಸ ತುಂಬ ಚೆನ್ನಾಗಿದ್ದು ನಿಮಗೆ ಒಂದಷ್ಟು ಸಮಾಧಾನ, ಸಂತೋಷ, ಸಂತೃಪ್ತಿ ಸಿಕ್ಕುವಂಥದ್ದಾಗತ್ತೆ. ಹೊಸ ವಿಚಾರಗಳಿಗೆ ಸಿದ್ಧವಾಗಿರ್ತೀರಿ. ಹಳೆಯದನ್ನೆಲ್ಲ ಮರೆತು ಹೊಸ ಅಧ್ಯಾಯ, ಹೊಸ ಜೀವನ ಅನ್ನುವ ಭಾವನೆಯಲ್ಲಿ ನೀವು ಇರ್ತಕ್ಕಂಥದ್ದಾಗತ್ತೆ. ಪುಣ್ಯಕ್ಷೇತ್ರದ ದರ್ಶನದ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ. ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು, ಅಲ್ಲಿ ಧರ್ಮ ಕಾರ್ಯವನ್ನು ಮಾಡಬೇಕು, ಭಗವತ್ ಸೇವೆಯನ್ನು ಮಾಡಬೇಕು, ಕ್ಷೇತ್ರ ದರ್ಶನ, ಸ್ನಾನ ಇತ್ಯಾದಿಗಳನ್ನು ಮಾಡಿ ಪಾಪಗಳನ್ನು ತೊಳೆದು ಪುಣ್ಯ ಸಂಚಯವನ್ನು ಮಾಡಿಕೊಳ್ಬೇಕು ಅಂತಕ್ಕಂತಹ ಮನೋಭಾವ ಗಟ್ಟಿಯಾಗ್ತಕ್ಕಂತಹ ದಿವಸ ಇದು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.